ಇನ್ನೂ ಬ್ಯಾಲೆನ್ಸೇ ಇದೆ. ನಾನು ಮಾತಾಡಿಲ್ಲ ಇನ್ನು. 10 ನಿಮಿಷ ಅಂತ ಆಗೋದಿಲ್ಲ, ನಮ್ಗೆ ಸಮಯ ಕೊಡ್ಬೇಕು. ಮುಖ್ಯಮಂತ್ರಿಗಳು ಬಂದು ಕೂತ್ಕೊಳ್ಳೋ ತಕ್ಷಣ ನಮ್ಮನ್ನು 10 ನಿಮಿಷಕ್ಕೆ ತರಬೇಡಿ ನೀವು. ಅಲ್ಲ, ಅವ್ರು ಬಂದಿದ್ದಾರೆ, ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. ಬಟ್ ನಾವು ಬಜೆಟ್ ಬಗ್ಗೆ ಮಾತಾಡಿದ್ರೆ ಅವರು ಮತ್ತೆ ಹೇಳ್ತಾ ಇದ್ದಾರೆ. ಅವರು ಎಲ್ಲಾ ಟೈಮ್ ತಗೊಂಡಿದ್ರಲ್ಲ, ಅವರು ಸದನದಲ್ಲಿ ಇದ್ರೆ ಎಲ್ಲ ಕೇಳಿ. ಸದನದಲ್ಲಿ ಇದ್ದಕ್ಕೆ ನಾನು ಮುಖ್ಯಮಂತ್ರಿಗಳೇ ಅವತ್ತು ಹೇಳಿದ್ರು ಮಾತಾಡ್ಬೇಡಪ್ಪ ಅಂತ ಹೇಳಿ, ಯಾವತ್ತು ಹೋದ ಶುಕ್ರವಾರ. ಆದ್ರೂ ಸಮಯ ಸಿಕ್ಕಿಲ್ಲ, ಇಲ್ಲಿವರೆಗೂ ಬಂದಿದೆ. ನಾನು ಏನ್ ಮಾತಾಡ್ಬೇಕಂತಿದ್ದೀನೋ ಅದನ್ನ ಕರ್ಟೈಲ್ ಮಾಡೋದು ಬೇಡ, ನಾನು ಮಾತಾಡ್ಬೇಕು. ಆಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು 3 ಗಂಟೆ 36 ನಿಮಿಷ ಮಾತಾಡಿದ್ದಾರೆ. ನಾನು ಅದ್ರ ಅರ್ಧ ಆದ್ರೂ ಮಾತಾಡ್ಬೇಕಲ್ಲ, ಅರ್ಧ ಆದ್ರೂ ಮಾತಾಡ್ಬೇಕಲ್ಲ. ಭಾಷಣ ಮಾಡಿಲ್ಲ, ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಕೊಡ್ತೀನಿ. ಇಲ್ಲಿ ಕಟ್ ಡೌನ್ ಮಾಡ್ತೀನಿ ನಾನು, ಅಲ್ಲಿ ಎಷ್ಟು ಮಾತಾಡಲ್ಲ. ಇಲ್ಲಿ ನಿನ್ನೆ ಬಿಲ್ಲಿಗೆ ಬಹಳ ನಮ್ಮಲ್ಲಿ ಬಿಲ್ಲಿಗೆ ಅಲ್ಲ, ಇವತ್ತು ಕೊನೆ ದಿನ ಅಲ್ಲ, ಕೊನೆ ದಿನ ಆದ್ರಿಂದ ಅವರು 1 ಗಂಟೆಗಿಂತ ಜಾಸ್ತಿ ಮಾತಾಡಿದ್ರೆ ನನಗೆ ಉತ್ತರ ಕೊಡೋದು ಮಧ್ಯಾಹ್ನದ ಒಳಗಡೆ ಬಹಳ ಕಷ್ಟ ಆಗ್ತದೆ. ಕಾಂಪ್ರಮೈಸ್ ಸ್ವಲ್ಪ ಕಡಿಮೆ ಮಾಡಿ ನೀವು. ನೋಡಿ, ಅವರು ಶುರು ಮಾಡಿದ್ರು. ಎಲ್ಲರಿಗೂ ಆಗುದಿಲ್ಲ. ನಾ ಹೇಳಿ ಬಿಲ್ ಮೇಲೆ ಮಾತಾಡಕ್ ಬಿಡ್ಬೇಕು ಇವ್ರಿಗೆಲ್ಲ. ಕೊನೆ ದಿನ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಿದ್ದಾರೆ. ಆದ್ರೆ ನಾವು ಸಹಕರಿಸ್ತೀವಿ. ಆದ್ರೆ ಕರ್ತವ್ಯ ಮಾಡಕ್ಕಾಗಲ್ಲ. ನಾಳೆ ರಾಮನವಮಿ ಇದೆಯಪ್ಪ, ನಾವೆಲ್ಲ ಕಾಯ್ತಾ ಇದೀವಿ. ರಾಮಾಯಣ ನೀವು ಅದಕ್ಕೆ ಸಿದ್ಧರಾಗೇ ಬಂದಿದ್ದೀರಾ ಅಂತೇಳಿ ನಾವೆಲ್ಲ ಭಾವಿಸಿದೀವಿ. ನಿನಗೆ ಸಮಾಧಾನ ಆಗೋದಕ್ಕಿಂತ ಜಾಸ್ತಿ ಉತ್ತರ ಕೊಡ್ತೀನಿ ನಾನು. ಮಾತಾಡಲಿಲ್ಲ, ಮಾತಾಡಿ. ಈಗ ಬಿಲ್ ಮೇಲೆ ಮಾತಾಡೋರು ನೀವು 10 ಗಂಟೆ 13 ಗಂಟೆ ಮಟ್ಟ ಬಿಲ್ ಮೇಲೆ ಮಾತಾಡಿರಿ. ಮತ್ತೆ ನೀವು ಈಗ ಮಾತಾಡೋದು ಹೆಂಗೆ ನೋಡೋಣ, ಟೈಮ್ ಸಿಕ್ಕ ಅವಾಗ ಮಾತಾಡೋಕೆ ಮಾತಾಡಂಗಿಲ್ಲ. ಕರೆದೇ ರೀ, ಅವತ್ತು ಕರೆದಿನವ್ರು ನಾನು ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಕರೆದಾಗ ಮಾತಾಡಿದ್ರೆ ಏನು ಮಾಡ್ಬೇಕತ್ತೆ? ಮುಖ್ಯಮಂತ್ರಿಗಳು ಇರಬೇಕು, ಮಂತ್ರಿಗಳು ಇರಬೇಕು, ಅವರೆಲ್ಲ ಮಾಧ್ಯಮದವ್ರು ಇರಬೇಕು. ಅವಾಗ ಮಾತಾಡೋದು ಹೆಂಗೆ? ಏನು ಮಾನ್ಯ ಸಭಾಪತಿಗಳೇ, ಮಾತಾಡಿ. ಮಾನ್ಯ ಮುಖ್ಯಮಂತ್ರಿಗಳು, ಅರ್ಥ ಸಚಿವರು ಕೂಡ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. 17 ವರ್ಷದ ಬಜೆಟ್ ಅನ್ನ ಮಂಡಿಸ್ತಕ್ಕಂಥದ್ದು 17 ಬಾರಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥದ್ದು ಎಲ್ಲರಿಗೂ ಸಿಗ್ತಕ್ಕಂಥ ಅವಕಾಶ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 17 ಬಾರಿ ಬಜೆಟ್ ಅನ್ನು ಮಂಡಿಸಿ ಒಂದು ಇತಿಹಾಸವನ್ನ ಕರ್ನಾಟಕದ ಮಟ್ಟಕ್ಕೆ ಸ್ಥಾಪನೆ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಅವರ ಅನುಭವವನ್ನು ಕೊರತೆಯ ಬಜೆಟ್ ಅನ್ನು ಮಂಡಿಸದೆ ಮಾಡಬೇಕಾಗಿತ್ತು. ಯಾಕೆಂತಂದ್ರೆ ಅದರಲ್ಲಿ ಅವರ ಅನುಭವವನ್ನು ನಾವು ಕಾಣಬೇಕಾಗಿತ್ತು. ನಾವು 17 ಬಜೆಟ್ಗಳನ್ನ ಒಮ್ಮೆ ನಾನು ಕೂಡ ತಿರುಗಿಸಿ ನೋಡಿದ್ದೇನೆ. 17 ಬಜೆಟ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರ ದೃಷ್ಟಿಕೋನ ಬದಲಾಗಿಲ್ಲ. ಹೆಚ್ಚು ಬಜೆಟ್ಗಳು ಅವರದು ಡೆಫಿಸಿಟ್ ಬಜೆಟ್ ಆಗೇ ಇದೆ.
ಅದರಿಂದಾಗಿ ನನಗೆ ಅನಿಸಿದ್ದು, ಮಾನ್ಯ ಸಚಿವರು ದೃಷ್ಟಿ ಬದಲಿಸಿ ನೋಡು, ದೃಷ್ಟಿಯೇ ಬದಲಾಗುವುದು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡವೇ ಎದುರಾದೀತು ಅಂತಕ್ಕಂಥ ಮಾತಿದೆ. ಅಂದ್ರೆ ಇದರಲ್ಲಿ ದೃಷ್ಟಿಕೋನವೇ ಬದಲಾಗಲಿಲ್ಲ. ಎಲ್ಲವನ್ನೂ ನೋಡಿದರೆ ಒಂದೇ ಸಮನಾಗಿ ಡೆಫಿಸಿಟ್ ಬಜೆಟ್ ಆಗಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು, ಕನ್ವಿನ್ಸ್ ಮಾಡೋದರಲ್ಲಿ ಬಹಳ ನಿಸ್ಸೀಮರು, ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಸಂದರ್ಭ ಬಂದಾಗ ಎದುರಾಗಿದ್ದನ್ನ ಕನ್ಫ್ಯೂಸ್ ಮಾಡಿನು ಆಮೇಲೆ ಅವರು ಕನ್ವಿನ್ಸ್ ಮಾಡ್ಬಿಡ್ತಾರೆ. ನೀವೆಲ್ಲ ರವಿ ಮಾತು ಕೇಳಬೇಡ್ರಿ, ಆ ಸಿಟಿ ರವಿ ಮಾತು ಕೇಳಬೇಡಿ. ಎಲ್ಲ ಈ ಕೆಲವು ಸಾರಿ ನಾನೆಲ್ಲಾದ್ರೂ ಮರ್ತು ಬಿಟ್ಟೇನಿ ಅಂತೇಳಿ ಹೇಳ್ಕೊಡ್ತಾರೆ ಅವರು. ಎಂಥ ಮನುಷ್ಯನ ಹೇಳ್ತೀರಿ, ಬೇರೆ ಯಾರಿಗಾರು ಹೇಳಿ. ಅಲ್ಲ, ಎಲ್ರು ಅವರು ಹೇಳ್ಕೊಡ್ಬೋದು, ನನಗೆ ಹೇಳಲ್ಲ ಅವರು. ನೋಡಿ, ಸಹಕಾರ ಅನ್ನೋದು ಹೀಗಿರಬೇಕು. ಸಿ ಟಿ ರವಿ ಅವರು ಯಾವ ರೀತಿ ಸಹಕಾರ ಕೊಡ್ತಾರೋ ಆ ರೀತಿ ಇರಬೇಕು. ಯಾಕೆಂತಂದ್ರೆ ಇದು ನೀವು ಕೊಡ್ಲಿಲ್ಲ ಅವ್ರಿಗೆ ಸಹಕಾರ ಮಾಡಬೇಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.